ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ, ಸುಂದರೇಶ್ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ದೇಶದಲ್ಲಿ RSS ಸಂಘಟನೆ ಅಂತಕ್ಕಂಥದ್ದು 100 ವರ್ಷ ಪ್ರಾರಂಭ ಆಗಿದೆ. ಇವತ್ತು RSS ಸಂಘಟನೆಗೆ ಹೋದವರು ಯಾರೂ ಭಯೋತ್ಪಾದಕರಾಗಲ್ಲ. ಆದರೆ ಕಾಂಗ್ರೆಸ್ನವ್ರು ಯಾಕೆ ವಿರೋಧ ಮಾಡ್ತಾರೆ ಅಂದರೆ ಅವರಿಗೆ ಶಾರೀಕ್ ಅಂತವರು, ಕಸಾಬ್ ಅಂತವರು, ಈ ರೀತಿಯವರು 10 ಮಕ್ಕಳನ್ನು ಹೆಟ್ಟು ಆ ಭಾರತ ದೇಶದ ಮೇಲೆ ಆಘಾತ ಮಾಡುವಂಥ ವ್ಯಕ್ತಿಗಳಿಗೆ ಕೊಡುವಂಥದ್ದು. ಏನೊಂದು ಹೇಳಿದವರು ಅವರು ಇವರು ರಾಹುಲ್ ಗಾಂಧಿಗೆ ಹೇಳಿ ಫಸ್ಟ್ 1-2 ಮಕ್ಕಳು ಮಾಡಲಿ ಅಂತ. ಅವರಿಗೆ ಯೋಗ್ಯತೆ ಇಲ್ಲ ಅಲ್ಲಿ ಮಕ್ಕಳು ಮಾಡ್ಕೊಳಕ್ಕೆ. ಇನ್ನೊಬ್ರು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಬೇಕು. ಇವ್ರ ಪಕ್ಷದಲ್ಲೇ ಮಕ್ಕಳು ಮಾಡ್ಕೊಳಕ್ಕೆ ಎಷ್ಟೋ ಜನ ಮಕ್ಕಳು ಮಾಡ್ಕೊಂಡಿಲ್ಲ. ಯಾಕೆ ಅವರಿಗೆ ಆಗಲ್ವಾ? ಗಂಡಸ್ತಾನ ಇಲ್ವಾ? ಹಾಗಾಗಿ ದೇಶದ ವಿಚಾರವಾಗಿ ಬಂದಾಗ ಅವ್ರು ಹೇಳಿರೋದು ಕರೆಕ್ಟ್ ಇದೆ. ನಾವು ಕೂಡ ಕರೆ ಕೊಟ್ಟಿದ್ದು ಇದೇ ತಮಿಳುನಾಡಲ್ಲಿ 3 ಮಕ್ಕಳಾದರೆ 1 ಮಕ್ಕಳದ ಖರ್ಚು ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವ್ರ ಪೂರ್ಣ ವಿದ್ಯಾಭ್ಯಾಸ ಕೂಡ ನಾವೇ ನೋಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ದೇಶ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದುತ್ವದ ಒಂದು ಆಧಾರದ ಮೇಲೆ ನಡೆಯುವಂಥ ಒಂದೇ ಒಂದು ದೇಶ ಇರೋದು ಇದು. 56 ದೇಶ ಇಸ್ಲಾಮಿಕ್ ಇದೆ, 108 ದೇಶಗಳು ಕ್ರಿಶ್ಚಿಯನ್ಗಳದಿದೆ. ಇವತ್ತು ಭಾರತ ಅಂತಕ್ಕಂಥದ್ದು ಉಳಿದಿರೋದು ಒಂದೇ. ಇವ್ರ ವಿರುದ್ಧ ಏನು ಇವರಿಗೆ ಹೇಳಿದ್ದಾರೆ ಯಾರಾದರೂ? ಅಥವಾ ಇವ್ರ ಪಕ್ಷದವರಿಗೆ ನೀವೇನಾದರೂ ಮಕ್ಕಳು ಮಾಡಿ RSS ಕೊಡಿ ಅಂತ ಏನಾದ್ರು ಕರೆ ಕೊಟ್ಟಿದ್ದಾರೆ ಅವರು? ಇವತ್ತು ಹಿಂದೂ ಸಮಾಜಕ್ಕೆ ಕರೆ ಕೊಟ್ಟಿರೋಂಥದ್ದು. ಇವತ್ತು RSS ಸಂಘಟನೆ 100 ವರ್ಷ ಒಂದು ರಿಜಿಸ್ಟ್ರೇಷನ್ ಇಲ್ದೇ 100 ವರ್ಷ ಕಳೆದಂಥ ಸಂಘಟನೆ ಇವತ್ತು ಕರೆ ಕೊಡ್ತಾರೆ ಅಂದರೆ ಒಳ್ಳೆ ಉದ್ದೇಶ ಇರ್ತದೆ ರೀ. ಈ ದೇಶಕ್ಕೆ ಒಳ್ಳೇದಾಗುವಂಥದ್ದು ಇರ್ತದೆ ರೀ. ನಿಮ್ಮ ರೀತಿ ಬಾಂಬ್ ಹಾಕೋರು, ಅಲ್ಲೆಲ್ಲ ದೇವಸ್ಥಾನಗಳನ್ನು ಹೊಡೆಯುವಂಥವ್ರು, ಇನ್ಯಾವುದೋ ಕೋಮ ಪ್ರಚೋದನೆ ಕೊಟ್ಕೊಂಡು ಗಣೇಶನಿಗೆ ಕಲ್ಲು ಹೊಡೆಯುವಂಥವ್ರು, ಪೊಲೀಸ್ ಸ್ಟೇಷನಿಗೆ ಕಲ್ಲು ಹೊಡೆಯುವಂಥವ್ರು 10 ಮಕ್ಕಳು ನೋಡ್ರೆ ನಿಮ್ದೇನು ಕೇಳುವಂಥದ್ದಿಲ್ಲ ನೀವು. ಹಾಗಾಗಿ ಈ ಸಮಾಜದ ದೃಷ್ಟಿಯನ್ನು ಸುಧಾರಿಸಬೇಕಾಗಿದೆ. ಇವತ್ತು ವಿದ್ಯಾಭ್ಯಾಸದ ವಿಚಾರ ನಾವು ಸನಾತನ ಒಂದು ಸಂಸ್ಥಾನದ ಅಡಿಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಒಂದು ಸಂಸ್ಕಾರ ಕಲಿಸುವಂಥದ್ದಕ್ಕೆ RSS ಸರ್ಕಾರ ಕೊಟ್ಟಿದೆ. ಅದು ಕಾಂಗ್ರೆಸ್ ವಿರೋಧ ಏನು ಹೇಳಿದ್ವಿ ನಾವು? ರಾಹುಲ್ ಗಾಂಧಿಗೆ ಹೇಳಿದ್ವಿ 10 ಮಕ್ಕಳು ಮಾಡಿಕೊಡಿ ಅಂತ? ಇಲ್ಲ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ್ವಿ? ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದ್ವ? ಇನ್ಯಾರು ಈ ರಾಜ್ಯದವರಿಗೆ ಹೇಳಿದ್ವ? ಎಜುಕೇಶನ್ ಹೇಳ್ತಾರೆ, ಬಡವರದ್ದು ಹೇಳ್ತಾರೆ, ಮಕ್ಕಳಿಗೆ ತೊಂದರೆ ಯಾರ್ದ್ರಿ? ರಾಜ್ಯ ಸರ್ಕಾರ ಯಾರ್ದಿದ್ರಿ? ನೀವು ಎಷ್ಟು ಮಾಡಿದ್ರಿ ಹೇಳಿ ತೋರಿಸಿ ಫಸ್ಟು. ನೀವು ಇಲ್ಲಿ ಕೂತ್ಕೊಂಡು ಕೇಂದ್ರ ತೋರಿಸೋ ಬದಲು ನಿಮ್ಗೆ ಅಧಿಕಾರ ಕೊಟ್ಟಿದ್ದಲ್ರಿ. ನೀವು ಕೊಟ್ಟ ಕುದುರೆನೇ ಸರಿಯಾಗಿ ಹೇಳ್ತಲ್ಲ. ನೀವು ಚೇರಿ ಕಿತ್ತಾಡ್ಕೊಂಡು ಒದ್ದಾಡ್ತಾ ಇದ್ದೀರಿ. ಮತ್ತೆ ನೀವು ಸಮಾಜದ ಬಗ್ಗೆ ನೀವು ಮಾತಾಡೋದಕ್ಕೆ ನಿಮ್ಗೆ ನೈತಿಕತೆ ಇದೆ? ನಿಮಗೆ ಸ್ವಾಮೀಜಿ ಮದುವಾಗ್ಲಿ ಮಾಡಲಿ ಅಂತ ಹೇಳ್ತೀರಿ. ನಿಜಗುಣಾನಂದ ಸ್ವಾಮೀಜಿ ಅವರು ಹೇಳ್ತಿರು ಈಶ್ವರನ ಲಿಂಗ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಬೋದು ಅಂತ. ಅಂಥವ್ರನ್ನ ನೀವು ವೈಭವೀಕರಣ ಮಾಡ್ತೀರಿ. ಇದಾ ನಿಮ್ಮ ಸಂಸ್ಕೃತಿ? ಈ ಸಂಸ್ಕೃತಿ ಇರೋರನ್ನ ಬೆಳೆಸ್ಬೇಕಾ? ಇವತ್ತು ದೇಶಕ್ಕೆ ಮಾರಕ ಆಗೋರನ್ನ ಬೆಳೆಸ್ಬೇಕಾ? ದೇಶಕ್ಕೆ ಮಾರಕ ಅವ್ರು 10 ಮಕ್ಕಳು ಅವ್ರ ಬಗ್ಗೆ ನಿಮ್ಗೆ ಯೋಚನೆನೇ ಇಲ್ಲ. ಅದು ಬಿಟ್ಬಿಟ್ಟು ಇವತ್ತು ದೇಶದ ಸದೃಢತೆಗೆ ಇವತ್ತು ಹಿಂದೂ ರಾಷ್ಟ್ರವಾಗಲು ಎಲ್ಲರೂ ಕೂಡ ಸ್ಮರಿಸುವಂಥದ್ದಿದೆ. RSSನ ಹೇಳಿಕೆಯನ್ನು ನಾನು ನಿಜವಾಗಲೂ ಯಾವುದೇ ರೀತಿಯಿಂದ ಅದು ವಿಚಾರವಾಗಿ ನಾನು ಸ್ವೀಕಾರ ಮಾಡ್ಕೊಳ್ತೀನಿ. ಒಳ್ಳೆ ಹೇಳಿಕೆಯಾಗಿದೆ. ನಾವು ಕೂಡ ಹೇಳ್ತಾ ಇದ್ದೀವಿ, ಪ್ರತಿ ಹಿಂದೂಗಳಿಗೆ 3-4 ಮಕ್ಕಳು ಬೇಕೇ ಬೇಕಾಗಿದೆ. ಇವತ್ತು ನಮ್ಮ ದೇಶ ಹಿಂದೂ ರಾಷ್ಟ್ರವಾಗಬೇಕಾಗಿದೆ. ಅವರಿಗೆ ಒಳ್ಳೆ ಆದಂಥ ಒಂದು ಸ್ಥಾನಮಾನ, ಒಳ್ಳೆ ಆದಂಥ ಒಂದು ಎಜುಕೇಷನ್ ನಾವು ಕೊಟ್ಟು ಅವ್ರನ್ನ ಬೆಳೆಸಬೇಕಾಗಿದೆ. ಒಳ್ಳೆ ಮಾರ್ಗದರ್ಶನದಲ್ಲಿ ಕೂಡ ನಾವು ತಗೊಳ್ಬೇಕಾಗಿದೆ. ಬಾಂಬ್ ಹಾಕುವಂಥವ್ರು, ತಳವಾರ್ ಹಿಡ್ಕೊಂಡು ಹೋಗುವಂಥವ್ರು, ದೇವಸ್ಥಾನಕ್ಕೆ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇರೋರು ಕಾಂಗ್ರೆಸ್ ಅವರು ನಮಗೇನು ಮಕ್ಕಳು ಕೊಡುವಂಥ ಅವಶ್ಯಕತೆ ಇಲ್ಲ. ಈ ದೇಶದ ಹಿಂದೂ ರಾಷ್ಟ್ರಕ್ಕಾಗಿ ಶ್ರಮಿಸುವಂಥ ಎಲ್ಲ ತಾಯಂದಿರು ಕೂಡ ನಮಗೆ 4 ಮಕ್ಕಳು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ರಘು ಸರ್, ಜಾತ್ಯತೀತ ರಾಷ್ಟ್ರ ಹೌದು ನಮ್ದು. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಕಂಪೇರ್ ಮಾಡಿದ್ರೆ, ಆ ಧರ್ಮಕ್ಕೆ ಕಂಪೇರ್ ಮಾಡಿದ್ರೆ ಹಿಂದೂ ಸಮುದಾಯದ ಜನ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂತ. ಹಿಂದೂ ಜನಸಂಖ್ಯೆ ಕೂಡ ಜಾಸ್ತಿ ಆದ್ರೆ ತಪ್ಪೇನ್ರಿ? ಅವ್ರಿಗೊಂದು ಸಂದೇಶ ಕೊಟ್ಟಿದ್ದಾರೆ, ಅದನ್ನ ಯಾಕೆ ವಿರೋಧ ಮಾಡ್ಬೇಕು? ಬಿಡಿ. ವಿರೋಧ ಯಾರು ಮಾಡ್ತಾ ಇದ್ದಾರೆ? ನಾನು ನಮ್ಮ ಸುಂದರೇಶ್ ಅವ್ರು ಕೇಳ್ತೇನೆ. ಸುಂದರೇಶ್, ನಿಮ್ಗೆ ಎಷ್ಟು ಮಕ್ಕಳು? 2 ಇದೆ. 2 ಯಾಕೆ 5 ಮಾಡ್ಕೊಂಡಿಲ್ಲ? ಇನ್ನು ಮಾಡ್ತೀನಿ ರೀ. ನಮ್ಮ ಸ್ಲೋಗನ್ ಏನು ನೋಡ್ರಿ, 2 ಮಕ್ಕಳು ಇನ್ನೂ ರೆಡಿ ಇಟ್ಕೊಂಡಿದ್ದೀನಿ, ಇನ್ನೂ 3 ಮಕ್ಕಳು ಮಾಡ್ತೀನಿ. ನಿಮ್ಮಲ್ಲಿ ಯಾರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಬರ್ದಿಟ್ಕೊಳ್ಳಿ. ಅಲ್ಲಿ ಮಾಡ್ಕೊಡ್ತೀವಿ ಹೇಳಿ. ನೋಡಿ, ಕೇಳಿಸ್ಕೊಳ್ಳಿ. ನಾವು ಇನ್ನು ನಮ್ಮ ಕೇಂದ್ರ ಸರ್ಕಾರ ಒಂದು ಇದನ್ನ ಸ್ಲೋಗನ್ ಕೊಡ್ತು, ನಾವಿಬ್ಬರು ನಮಗಿಬ್ಬರು ಅಂತ ಹೇಳಿ. ಹಾಗಾಗಿ ಆ ಸ್ಲೋಗನ್ ಪ್ರಕಾರ ನಾವಿಬ್ಬರು ನಮಗಿಬ್ಬರು ಅಂತ ಹೇಳಿ ನಮ್ಮ ದೇಶದ ಐಕ್ಯತೆಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ 2 ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ ಕೊಟ್ಟಿರತಕ್ಕಂಥ ಸ್ಲೋಗನ್ ಅನ್ನ ಅಭಿವೃದ್ಧಿಗೋಸ್ಕರ ನಾವೆಲ್ಲವನ್ನು ಫಾಲೋ ಮಾಡಿದ್ದೇವೆ. ಹಾಗಾಗಿ ನಾವು ಈ ದೇಶವನ್ನ ಫಾಲೋ ಮಾಡ್ತಿದ್ದೇವೆ. ಈ ಹೊಸದಾಗಿ ದೇಶ ಅಂದ್ರೆ ಈ ಸ್ಲೋಗನ್ ಯಾಕೆ ಕೊಟ್ಟರು ಇಲ್ಲಿ ಹಿಂದಿನ ಸರ್ಕಾರದಲ್ಲಿ? ಹಾಗಾದ್ರೆ ವಾಜಪೇಯಿ ಅವರು ತೆಗೆದುಬಿಸಾಕಬೇಕಾಗಿತ್ತು ಇದನ್ನ. ಯಾಕೆ ಬಿಜೆಪಿ ಹಿಂದಿನ ಅಧಿಕಾರ ನರೇಂದ್ರ ಮೋದಿ ಅವರು ಯಾಕೆ ಇಲ್ಲಿ ಅವರು ತೆಗ್ದಾಕಿಲ್ಲ? ಹಾಗಾದ್ರೆ ಬೇಡ, ನಮಗೆ 5 ಜನ ಮಕ್ಕಳುಗಳು ಬೇಕು ಅಂತೇಳಿ ಒಂದು ಸ್ಲೋಗನ್ ಕೂಡ ಕೇಳಿ, ನಾವಿಬ್ಬರು ನಮಗೆ 5 ಜನ ಅಂತ ಕೂಡ ಕೇಳಿ ನಮ್ಮ ಮನೆ ನರೇಂದ್ರ ಮೋದಿ ಅವರಿಗೆ. ಯಾಕೆ ಬಿಜೆಪಿ ನಾಯಕರಿಗೆ ಅದು ಇದಿಲ್ವಾ?
ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ತಾಕತ್ ಪ್ರಶ್ನೆ ಅಲ್ಲ. ಈ ತಾಕತ್ ಇರ್ತಕ್ಕಂಥದ್ದು ಬಿಜೆಪಿ ನಾಯಕರುಗಳಿಗೆ, ಈ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ಲ ಈ ದೇಶದ 5 ಜನ ಮಕ್ಕಳು ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದ್ರೆ ಬೆಲೆ ಏರಿಕೆಯಿಂದ ಬಳಸ್ತಾ ಇರ್ತಕ್ಕಂಥ ಜನರಿಗೆ, ಏನು ಬಸವಳಿದೋಗಿರ್ತಕ್ಕಂಥ ಜನರಿಗೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ಕಾಗದೇ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಗೆ ಬಂದಿದ್ದೇವೆ. ಯಾಕೆ ಅಂತಂದ್ರೆ ಹೈಯೆಸ್ಟ್ ಎಜುಕೇಶನ್ ಫೀಸ್ ಜಾಸ್ತಿ ಇದೆ. ಯಾವ ಶಾಲೆಗಳಲ್ಲಿ, ಯಾವ ಕಾಲೇಜುಗಳಲ್ಲಿ ನಿಮಗೆ ಅಫೋರ್ಡಬಲ್ ಎಜುಕೇಶನ್ ಸಿಸ್ಟಮ್ ಇದೆ ಹೇಳಿ ನೀವು? ಅಂದ್ರೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ, ಇನ್ನೊಂದ್ ಕಡೆ ನೀವು ಮಕ್ಕಳು ಜಾಸ್ತಿ ಮಾಡಿ ಅಂತಂದ್ರೆ ಪೇರೆಂಟ್ಸ್ಗಳು ಎಲ್ಲಿ ಮಾಡ್ತಾರೆ? ನಾನೊಬ್ಬ ಹಿಂದೂ ಇದ್ದೇನೆ, ನನ್ನ ಹೆಸರು ರಘು, ರಾಮನ ಹೆಸರು ರಘು ಅಂದ್ರೆ ಏನಂತಾರ ರಾಮ ಅಂತ ಹೇಳಿ, ನನ್ನ ಹೆಸರು ರಾಮನೇನೆ. ಓಕೆ, ಸೊ ಹಾಗಾಗಿ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕೇವಲ ಏನು ಪುಂಗಿ ಓದೋದಲ್ಲ, ನಿಜವಾಗ್ಲೂ ವಾಸ್ತವತೆಯನ್ನ ಚರ್ಚೆ ಮಾಡಿದೀವಿ ಇವತ್ತು ನಿಜವಾಗ್ಲೂ ಯಾಕೆ ಜಾಸ್ತಿ ಮಕ್ಕಳುಗಳು ಮಾಡ್ಕೋತಾ ಇಲ್ಲ ಅಂದ್ರೆ, ಒಂದು ಎಜುಕೇಶನ್, ಎರಡನೇದು ಹೈ ಕಾಸ್ಟ್ ಏನು ಹೆಲ್ತ್ ಕೇರ್ ಸಿಸ್ಟಮು, ಮೂರನೇದು ಹೌಸಿಂಗು. ಈ ಮೂರನ್ನು ನೀವು ಫ್ರೀಯಾಗಿ ಕೊಡಿ, ನಮ್ಮ ಜನಗಳೇ ನೀವು ಮಾಡ್ಕೊಡ್ತಾರೆ ನಿಮ್ಮ ಕೈಗೆ. ನೀವೇನು ಮಾಡೋದು ಬೇಡ. ನೀವು, ನಾನು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇನೆ, ಈ ದೇಶದ ಜನರಿಗೆ ಈ ಮೂರನ್ನು ನೀವು ಫ್ರೀಯಾಗಿ ಕೊಡಿ, ಅಫೋರ್ಡಬಲ್ ಕೊಡಿ. ನಾವೇನು ದೇಶದ ಜನನೇ ನಿಮ್ಮ ಕೈಗೆ ಮಕ್ಕಳನ್ನು ಕೊಡ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವುದನ್ನು ಲೆಕ್ಕಕ್ಕಿಲ್ದಿರ ಬಾಯಿ ಮಾತನ್ನ ಕೊಡೋದು, ದೇಶದ ಸಮಸ್ಯೆ ಬಗ್ಗೆ ಮಾತಾಡಿ. ಸುಮ್ಮನೆ ಏನೋ ಒಂದು ಈಗ ಹೆಣ್ಮಕ್ಳುಗಳೇನೋ ಕೇಳ್ತಾರೆ ಅಂತ ಹೇಳಿ, ಬಡವರು ಪಾಪ ಅವ್ರಿಗೂ ಮಾಡಕ್ ಕೆಲಸ ಇಲ್ಲ ಅಂತ ಹೇಳಿ ಮಾತಾಡ್ತಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಈ ದೇಶದಲ್ಲಿ? ಸರಿಸುಮಾರು 30 ರಿಂದ 35% ಏನಾಗಿದೆ, ಏನು ಅನ್ಎಂಪ್ಲಾಯ್ಡ್ ಇದ್ದಾರೆ. 67% ಆಫ್ ದ ಗ್ರಾಜುಯೇಟ್ಸ್ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಇದಕ್ಕೆ ಕಾರಣ ಯಾರು? ಸೊ ಆ ಕಾರಣದಿಂದನೇ ಈಗ ಅನೈತಿಕ ಚಟುವಟಿಕೆಗಳು ಬೇರೆಲ್ಲ ನಡೀತಾ ಇರ್ತಕ್ಕಂಥದ್ದು.